ಚಿತ್ರದ ಹೆಸರು ಕೂಲಿ. ಇದು ಪಾನ್ ಇಂಡಿಯಾ ಸಿನಿಮಾ, ತಮಿಳು ಚಿತ್ರರಂಗವಾದ ಕೋಲಿವುಡ್ನಿಂದ ಬಂದಿದೆ. ಪ್ರಮುಖ ನಟ-ನಟಿಗಳು: ರಜನಿಕಾಂತ್ ಮುಖ್ಯ ನಾಯಕ, ನಾಗಾರ್ಜುನ ಅಕ್ಕಿನೇನಿ ವಿಲನ್ ಪಾತ್ರ, ಸೌಬಿನ್ ಶಾಹಿರ್, ಉಪೇಂದ್ರ, ಶ್ರುತಿ ಹಾಸನ್, ಸತ್ಯರಾಜ್, ಅಮೀರ್ ಖಾನ್ ಸ್ಪೆಷಲ್ ಕ್ಯಾಮಿಯೋ ಪಾತ್ರ. ಇನ್ನು ಚಿತ್ರದಲ್ಲಿ ರಚಿತಾ ರಾಮ್, ರೆಬಾ ಮೋನಿಕಾ ಜಾನ್, ಜೂನಿಯರ್ ಪೋರ್ಟ, ಕಣ್ಣಾ ರವಿ, ಮೋನಿಶಾ ಬ್ಲೆಸ್ಸಿ ಸೇರಿದಂತೆ ಅನೇಕ ಸಪೋರ್ಟ್ ಪಾತ್ರಗಳು ಇದ್ದವು. ಈ ಚಿತ್ರವನ್ನು ಲೋಕೇಶ್ ಕನಗರಾಜ್ ಬರೆದು ಹಾಗೂ ನಿರ್ದೇಶಿಸಿದ್ದಾರೆ. ನಮಸ್ಕಾರ ಗೆಳೆಯರೆ, ವಾಯ್ಸ್ ಆಫ್ ಸ್ಯಾಂಡಲ್ವುಡ್ಗೆ ಸ್ವಾಗತ. ಬನ್ನಿ ಕೂಲಿ ಚಿತ್ರದ ರಿವ್ಯೂ ಮಾಡೋಣ. ಚಿತ್ರ ಕೂಲಿ ಒಂದು ಪವರ್ ಪ್ಯಾಕ್ಡ್ ಮಾಸ್ ಎಂಟರ್ಟೈನರ್. ಇದು ಆಕ್ಷನ್ ಥ್ರಿಲ್ಲರ್ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಅವರ ಹೀರೋ ಪಾತ್ರವು ಒಬ್ಬ ಕಠಿಣ ಮಾಸ್ ನಾಯಕನಾಗಿದ್ದು, ಕೂಲಿ ವರ್ಗದ ಜನರ ಹೋರಾಟದಿಂದ ಪ್ರೇರಿತವಾಗಿರುತ್ತದೆ. ಅವರ ಲುಕ್ದಲ್ಲಿ ಹಳೆಯ ಪೋರ್ಟರ್ ಸ್ಟೈಲ್ನ ಜೊತೆಗೆ ಮಾಸ್ ಆಕ್ಷನ್ ಸೀಕ್ವೆನ್ಸ್ಗಳ ಸ್ಟೈಲಿಶ್ ಮಿಶ್ರಣವಿದೆ. ಸಾಮಾನ್ಯ ಜನರ ರಕ್ಷಣೆಗೆ ಸದಾ ಸಿದ್ಧ, ಬುದ್ಧಿವಂತ ಹಾಗೂ ತೀಕ್ಷ್ಣ ಪ್ರತಿಕ್ರಿಯೆ ನೀಡುವ ಸ್ವಭಾವ, ಹಾಸ್ಯ, ತೀವ್ರತೆ ಮತ್ತು ಭಾವನಾತ್ಮಕ ತಾಕತ್ತು ಆಲ್ ಇನ್ ಒನ್. ಕೂಲಿ ವರ್ಗದ ಬದುಕಿನಿಂದ ಪ್ರಾರಂಭಿಸಿ ಭ್ರಷ್ಟಶಕ್ತಿಗಳಿಗೆ ಎದುರಿಸುವ ಭಯವಿಲ್ಲದ ನಾಯಕನಾಗಿ ಬೆಳೆಯುವ ಕಥಾನಾಯಕ. ಆಕ್ಷನ್ ದೃಶ್ಯಗಳು, ಸ್ಲೋ-ಮೋ ಎಂಟ್ರಿಗಳು, ಪಂಚ್ ಡೈಲಾಗ್ಗಳು ಮತ್ತು ಜನರಿಗೆ ನ್ಯಾಯ ತರುವ ಹೋರಾಟ. ಆಲ್ ಹೀರೋ ಎಲಿಮೆಂಟ್ಸ್ ಒಂದೇ ಪಾತ್ರದಲ್ಲಿ ಕಾಣಬಹುದು. ನಾಗಾರ್ಜುನ ಕ್ರೂರ, ಬುದ್ಧಿವಂತ ವಿಲನ್, ಹೀರೋಗೆ ದೊಡ್ಡ ಸವಾಲು ನೀಡುವಂತೆ ನಟಿಸಿದ್ದಾರೆ. ಶ್ರುತಿ ಹಾಸನ್ ಆತ್ಮವಿಶ್ವಾಸಿ ಮತ್ತು ಹೀರೋಗೆ ಬೆಂಬಲ ನೀಡುವ ಮಹಿಳಾ ನಾಯಕಿ. ಉಪೇಂದ್ರ ಮಿಸ್ಟೀರಿಯಸ್ ಪಾತ್ರದಲ್ಲಿ ಕಥೆಗೆ ಟ್ವಿಸ್ಟ್ ತರುತ್ತಾರೆ. ಸೌಬಿನ್ ಶಾಹಿರ್ ಹಾಸ್ಯಭರಿತ ಸಹಾಯಗಾರ, ಕಥೆಗೆ ಲೈಟ್ನೆಸ್ ನೀಡುವ ಪಾತ್ರ. ಸತ್ಯರಾಜ್ ಗುರುಸ್ವರೂಪಿಯಾಗಿ ಹೀರೋಗೆ ಮಾರ್ಗದರ್ಶನ ನೀಡುತ್ತಾರೆ. ಅಮೀರ್ ಖಾನ್ ವಿಶೇಷ ಕ್ಯಾಮಿಯೋ ಮೂಲಕ ಪ್ರಮುಖ ತಿರುವು ತರ್ತಾರೆ. ಕಥೆ ಮತ್ತು ದೃಶ್ಯ ನಿರ್ದೇಶನವು ಲೋಕೇಶ್ ಕನಗರಾಜ್ ಅವರ ಸೃಜನಶೀಲತೆಯನ್ನು ತೋರಿಸುತ್ತದೆ. ರಜನಿಕಾಂತ್ ಹೀರೋ ಪಾತ್ರದಲ್ಲಿ ಧೈರ್ಯಶಾಲಿ, ಜನರ ರಕ್ಷಣೆಗೆ ಸದಾ ಸಿದ್ಧ, ಸ್ಟ್ರೀಟ್ ಸ್ಮಾರ್ಟ್ ನಾಯಕನಾಗಿ ಮಿಂಚಿದ್ದಾರೆ. ಮಾಸ್ ಎಂಟರ್ಟೈನರ್ ಶೈಲಿ, ಆಕ್ಷನ್ ದೃಶ್ಯಗಳು, ಹಾಸ್ಯ ಮತ್ತು ಭಾವನಾತ್ಮಕ ಸೀನ್ಗಳು ಹೀರೋ ಹಾಗೂ ಪಾರ್ಶ್ವನಟರ ಪ್ರದರ್ಶನವನ್ನು ಬಲಪಡಿಸುತ್ತವೆ. ಪಾರ್ಶ್ವನಟರು ನಾಗಾರ್ಜುನ, ಶ್ರುತಿ ಹಾಸನ್, ಉಪೇಂದ್ರ, ಸೌಬಿನ್ ಶಾಹಿರ್, ಸತ್ಯರಾಜ್, ಅಮೀರ್ ಖಾನ್ ಪಾತ್ರಗಳಿಗೆ ಸೂಕ್ತವಾದ ವೈವಿಧ್ಯ ಮತ್ತು ತೀವ್ರತೆಯನ್ನು ತರುತ್ತಾರೆ. ಕೆಲವು ದೃಶ್ಯಗಳು ಅನಾವಶ್ಯಕವಾಗಿ ಉದ್ದವಾಗಿದ್ದು ಕತೆ ತೀವ್ರತೆಯನ್ನು ಕೊಂಚ ನಿಧಾನಗೊಳಿಸುತ್ತವೆ. ಹೌದು, ಕೂಲಿ ಸಿನಿಮಾ ಎಕ್ಸ್ಪೆಕ್ಟೇಷನ್ ಬಹಳ ಭಾಗಕ್ಕೆ ಪೂರೈಸಿದೆ. ರಜನಿಕಾಂತ್ ಸ್ಟೈಲ್, ಆಕ್ಷನ್, ಹಾಸ್ಯ ಎಲ್ಲ ಒಳ್ಳೆಯದು. ಆದರೆ ಕಥೆ ಕೆಲವೊಮ್ಮೆ ನಿಧಾನವಾಗಿ ಹೋಗುತ್ತದೆ. ಮೊದಲ ಹಾಫ್ನಲ್ಲಿ ಸ್ಟೋರಿ ಸ್ವಲ್ಪ ಸ್ಲೋ ಹೋಗಿತ್ತು, ಕೆಲ ಹಾಸ್ಯ ಸೀನ್ ಲೈಟ್ ಆಗಿದ್ದವು, ಕಥೆಗೆ ತೀವ್ರತೆ ಕಡಿಮೆ ಆಗಿತ್ತು. ಆದರೆ ರಜನಿಕಾಂತ್ ಫನ್, ಹಾಸ್ಯ ಮತ್ತು ಸ್ಟೈಲ್ ತೋರಿಸಿದ್ದರು. ಸೆಕೆಂಡ್ ಹಾಫ್ನಲ್ಲಿ ಆಕ್ಷನ್ ಫುಲ್ ಆಗಿತ್ತು. ಹೀರೋ ಸೀನ್ಸ್, ಬ್ಯಾಡಿ ಶೀಟ್ ಅಪ್ ಫೈಟ್, ಪಂಚ್ ಡೈಲಾಗ್ಗಳು ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟವು. ಕಥೆ ಟೈಟಲ್ ಟ್ರಿಕ್ ತೋರಿಸಿತು. ಹೀರೋ ಫುಲ್ ಸ್ಟೈಲ್ ಮಿಂಚಿದ್ದರು. ಪಾರ್ಶ್ವ ನಟರು ಸಹ ಉತ್ತಮ ಪ್ರಭಾವ ತೋರಿಸಿದ್ದರು. ಸೀನ್ಸ್ಗೆ ಲೈಟ್ ಮತ್ತು ಎನರ್ಜಿ ಕೊಟ್ಟರು. ಕೊನೆಯ ಸೀನ್ ಗಮನ ಸೆಳೆದಿತ್ತು. ಆದರೆ ಕೆಲವು ದೃಶ್ಯಗಳು ಸ್ವಲ್ಪ ಓವರ್ ಆಗಿ ಕಥೆಯ ಫ್ಲೋ ಕೊಂಚ ನಿಧಾನವಾಗಿತ್ತು. ಕೆಲವೊಮ್ಮೆ ಹಾಸ್ಯ ದೃಶ್ಯಗಳು ಕಥೆಯ ಗಂಭೀರತೆಯೊಂದಿಗೆ ಸರಿ ಹೊಂದದೆ ಕಾಣುತ್ತದೆ. ಹೆಚ್ಚಿನ ಕ್ರಿಯಾತ್ಮಕ ದೃಶ್ಯಗಳಲ್ಲಿ ತೀವ್ರ ಪವರ್ ಪ್ಯಾಕ್ ಶೈಲಿ ಕೆಲವು ಪ್ರೇಕ್ಷಕರಿಗೆ ಓವರ್ ದ ಟಾಪ್ ಆಗಿ ಅನುಭವವಾಗಬಹುದು. ಚಿತ್ರದಲ್ಲಿ ಕೆಲ ಸೀನ್ಗಳು ತುಂಬಾ ಓವರ್ ಆಗಿ ಹೋಗಿತ್ತು. ಕೆಲ ಹಾಸ್ಯ ಸೀನ್ ಫ್ಲೋ ಬ್ರೇಕ್ ಮಾಡಿದವು. ಸೈಡ್ ಕ್ಯಾರೆಕ್ಟರ್ಗಳು ಕಥೆಗೆ ಬೆಲೆ ಹೆಚ್ಚಿಸಿಲ್ಲ. ಕೆಲವು ಡೈಲಾಗ್ ಓವರ್ ಟಾಪ್ ಆಗಿ ಪಂಚ್ ಕಡಿಮೆ ಮಾಡ್ತಿತ್ತು. ಬಿಲ್ಡಪ್ ಕೆಲ ಸೀನ್ ಸ್ವಲ್ಪ ನಿಧಾನವಾಗಿ ಹೋಗಿ ಕತೆ ಫ್ಲೋ ಸ್ಲೋ ಮಾಡ್ತು. ಹೌದು, ಕತೆ ಸ್ವಲ್ಪ ಎಕ್ಸ್ಪಾಂಡೆಡ್ ಆಗುತ್ತೆ. ಮೊದಲ ಹಾಫ್ನಲ್ಲಿ ಕೆಲ ಸೀನ್ ಲಾಂಗ್ ಆಗಿ ಫ್ಲೋ ಸ್ವಲ್ಪ ಸ್ಲೋ ಆಗುತ್ತೆ. ಕೆಲ ಡೈಲಾಗ್ ಓವರ್ ಟಾಪ್ ಆಗಿ ಸ್ಟೋರಿ ಕೆಲವೊಂದು ಕಡೆ ಲಾಂಗ್ ಫೀಲಿಂಗ್ ಕೊಡುತ್ತೆ. ಒಟ್ಟಾರೆ ಕೆಲವು ಜಾಗಗಳಲ್ಲಿ ಕತೆ ತುಂಬಾ ಎಕ್ಸ್ಪಾಂಡೆಡ್ ಆಗಿ ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಡಿಮೆಯಾಗುತ್ತೆ. ಕೂಲಿ ಚಿತ್ರದ ಸಂಗೀತವನ್ನು ಅನಿರುದ್ಧ್ ರವಿಚಂದರ್ ರಚಿಸಿದ್ದಾರೆ. ಇದು ಲೋಕೇಶ್ ಕನಗರಾಜ್ ಅವರೊಂದಿಗೆ ಅವರ 4ನೇ ಸಹಯೋಗವಾಗಿದೆ ಮತ್ತು ರಜನಿಕಾಂತ್ ಅವರೊಂದಿಗೆ 5ನೇ ಸಹಯೋಗವಾಗಿದೆ. ಅನಿರುದ್ಧ್ ಅವರ ಸಂಗೀತವು ಚಿತ್ರಕ್ಕೆ ವಿಶೇಷವಾದ ಥ್ರಿಲ್ಲಿಂಗ್ ಮತ್ತು ಎಂಟರ್ಟೈನಿಂಗ್ ಅಂಶಗಳನ್ನು ನೀಡಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗಿದೆ? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅತ್ಯಂತ ಶಕ್ತಿಶಾಲಿ ಮತ್ತು ಚಿತ್ರದ ಥ್ರಿಲ್ಲರ್ ಅಂಶಗಳನ್ನು ಹೆಚ್ಚಿಸುತ್ತದೆ. ಅನಿರುದ್ಧ್ ಅವರ ಬಿಜಿಎಂ ಚಿತ್ರದ ಆಕ್ಷನ್ ದೃಶ್ಯಗಳನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿಸುತ್ತದೆ. ಹಾಡುಗಳು ಬಹುಶಃ ಪ್ರೇಕ್ಷಕರನ್ನು ಆಕರ್ಷಿಸುವಂತಿವೆ. ಚಿಕ್ಕಿಟು, ಮೋನಿಕಾ ಮತ್ತು ಪವರ್ ಹೌಸ್ ಎಂಬ 3 ಪ್ರಮುಖ ಹಾಡುಗಳು ಬಿಡುಗಡೆಯಾದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ. ವಿಶೇಷವಾಗಿ ಮೋನಿಕಾ ಹಾಡಿನ ಡ್ಯಾನ್ಸ್ ಸ್ಟೆಪ್ಗಳು ಪ್ರೇಕ್ಷಕರಿಂದ ಬಹುಮಾನಿತವಾಗಿವೆ. ಒಟ್ಟಾರೆ ಕೂಲಿ ಚಿತ್ರದ ಸಂಗೀತ ಅತ್ಯಂತ ಉತ್ತಮವಾಗಿದೆ. ಅನಿರುದ್ಧ್ ರವಿಚಂದರ್ ಅವರ ಸಂಗೀತ ಚಿತ್ರಕ್ಕೆ
ಪ್ರಭಾವಶಾಲಿತನ ಮತ್ತು ಎಂಟರ್ಟೈನ್ಮೆಂಟ್ ನೀಡುತ್ತದೆ. ನಾನು ಹೇಳುವ ರೇಟಿಂಗ್ ಪ್ರಕಾರ ಈ ಸಿನಿಮಾಕ್ಕೆ 5ರಲ್ಲಿ 3 ಸ್ಟಾರ್ಸ್ ಅಂತ. ಇದು ಒಮ್ಮೆ ಮಾತ್ರ ನೋಡಬಹುದಾದ ಸಿನಿಮಾ. ಒಟ್ಟಾರೆ ನಿರೀಕ್ಷೆಗಳನ್ನು ಈ ಸಿನಿಮಾ ತಲುಪಿಲ್ಲ. ಒಟ್ಟಾರೆ ಸಿನಿಮಾ ಒಳ್ಳೆಯದಾಗಿದೆ, ಆದರೆ ತುಂಬಾ ಚೆನ್ನಾಗಿದೆ ಎಂದು ಹೇಳಲಾಗುವುದಿಲ್ಲ. ಇದಕ್ಕಿಂತ ಹೆಚ್ಚು ನಾನು ಹೇಳಲು ಸಾಧ್ಯವಿಲ್ಲ.